ಹಾಯ್ ಎಲ್ಲರಿಗೂ ನಮಸ್ಕಾರ. SRK ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಬಾಗಿಲು ಮುಂದೆ ಸಗಣಿ ಹಾಕೋದ್ರಿಂದ ಹಿಡಿದು ರಂಗೋಲಿ ಬಿಡೋದು ಮತ್ತು ರಂಗೋಲಿಗೆ ಬಣ್ಣ ತುಂಬೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಸಗಣಿ ಹಾಕಿ ಬಂದೆ, ಆಮೇಲೆ ನನ್ನ ಮಗಳು ರಂಗೋಲಿ ಬಿಟ್ಟು ಬಣ್ಣ ತುಂಬಿ ಬಂದಳು. ಆಮೇಲೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಗೆಣಸು, ಕಡಲೆಕಾಯಿ ಮತ್ತು ಪೊಂಗಲ್ಲು, ಸಿಹಿ ಪೊಂಗಲ್ಲು, ಅವರೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ದೇವರಿಗೆ ನೈವೇದ್ಯ ಇಕ್ಬಿಟ್ಟು ಆಮೇಲೆ ನಾವು ಹಬ್ಬನ ಅಲ್ಲಿಂದ ಶುರು ಮಾಡ್ತೀವಿ. ಆಮೇಲೆ ಸಾಯಂಕಾಲ ನಾವು ಊರಿಗೆ ಹೋಗ್ಬೇಕಾಗಿತ್ತು. ತಾಳ್ವಾಡಿಲಿ ನಮ್ಮ ಭಾವ ಕರೆದಿದ್ರು ಊರಿಗೆ ಹಬ್ಬಕ್ಕೆ ಬನ್ನಿ ಅಂತ. ಸರಿ ಬೇಗ ಮುಗಿಸ್ಕೊಳ್ಳೋಣ ಈ ವರ್ಷ ಅಂತ. ಪ್ರತಿ ವರ್ಷ ನಮ್ಮ ಮನೆಯವರು ಮತ್ತು ನಮ್ಮ ಮಗಳು ಹೋಗಿ ಬರ್ತಿದ್ರು. ಈ ವರ್ಷ ನಾನು ಹೋಗಬೇಕು ಅಂತ ಇಷ್ಟ ಆಯಿತು. ಸರಿ ಆಯಿತು, ಬೇಗ ಬೇಗ ಹಬ್ಬನ ಮುಗಿಸ್ಕೊಳ್ಳೋಣ ಅಂತ. ಹೋಗಮ್ಮ ನೀನು ಎಲ್ಲರ ಮನೆಗೆ ಹೋಗಿ ಎಳ್ಬೀರು ಬನ್ನಿ ಅಂತ ಬೇಗನೆ ಕಳಿಸ್ತು. ಅವಳೆಲ್ಲರ ಮನೆಗೆ ಹೋಗಿ ರೆಡಿಯಾಗಿ ಬೀರ್ಬಿಟ್ಟು ಬಂದಳು. ಆಮೇಲೆ ತಾಳ್ವಾಡಿಗೆ ಹೋದು. ನಾವು ತಾಳ್ವಾಡಿಗೆ ಹೋಗ್ಬೇಕಾದ್ರೆ ನನ್ನ ಮಗಳದ್ದು ರಂಗ ಪ್ರವೇಶದ್ದು ಒಂದು ಬ್ಯಾನರ್ ದೇವಸ್ಥಾನ ಪಕ್ಕ ಕಟ್ಟಿದ್ರು. ಆ ಬ್ಯಾನರ್ನ ತಾಳ್ವಾಡಿ ಜನತೆ ಹಾಗೇ ಉಳಿಸ್ಕೊಂಡಿದ್ದಾರೆ. ಅಂದರೆ ನಮ್ಮ ಮೇಲೆ ಅಭಿಮಾನ ಎಷ್ಟಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ತಾಳ್ವಾಡಿ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಮನೆಗೆ ಹೋದೋ, ನಮ್ಮ ಭಾವ ದನಗಳಿಗೆ ಅಲಂಕಾರ ಮಾಡ್ತಾಯಿದ್ರು. ಅದು ಎಷ್ಟು ಸುಂದರವಾಗಿ ದನಗಳು ಕಾಣ್ತವೆ ಅಂದರೆ ಈ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಕಾಣ್ತವೆ. ಕೊಂಬಿಗೆ ಟೇಪು ಮತ್ತು ಕತ್ತಿಗೆ ಗೆಜ್ಜೆ, ಕಾಲು ಗೆಜ್ಜೆ, ಒಂದು ದೃಷ್ಟಿ ಬೊಟ್ಟು ಮತ್ತು ಹೂವದ ಅಲಂಕಾರ ಅವೆಲ್ಲನೂ ನೋಡೋಕ್ಕೆ ಒಂದು ಹಬ್ಬದ ಸಡಗರದ ವಾತಾವರಣ ದನಗಳಿಂದನೇ ಸ್ಟಾರ್ಟ್ ಆಗಿದೆ ಅಂತಲೇ ಅನ್ನಿಸ್ತು. ಯಾಕಂದರೆ ದನಗಳ ಹಬ್ಬನೇ ಅಲ್ವಾ ಸಂಕ್ರಾಂತಿ ಹಬ್ಬ ಅಂದರೆ ದನಗಳದ್ದೇ. ಅದಕ್ಕೆ ಕಿಚಾಯಿಸೋಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ನಮ್ಮ ಭಾವ. ಮತ್ತು ಈ ಕಡೆಯಿಂದ ಬಂದರೆ ನಮ್ಮ ಅಕ್ಕ ಶಾವಿಗೆ ಒತ್ತುತ್ತಾಯಿದ್ರು. ಕನಿಕನೂ ಅವಳು ನಾನು ಒತ್ತುತ್ತೀನಿ ಅಂತ ಅಂದ್ಬಿಟ್ಟು ಅವಳು ಒಂದು ಸ್ವಲ್ಪ ಹೊತ್ತು ಒತ್ತಿದ್ಲು. ಹಿಂಗೆ ಶಾವಿಗೆದು ಒತ್ತಿರೋದು ಸಹ ನಾನು ನೋಡ್ದಂಗಾಯಿತು. ಆಮೇಲೆ ದನಗಳು ಕಿಚಾಯಿಸೋದು ಹೆಂಗೆ ಅಂತ ಇದೇ ಮೊದಲನೇ ಬಾರಿಗೆ ನಾನು ತಾಳ್ವಾಡಿಯಲ್ಲಿ ದನ ಕಿಚಾಯಿಸೋದು ನೋಡಿದ್ದು. ತುಂಬ ಚೆನ್ನಾಗಿ ದನಗಳನ್ನ ಅಲಂಕಾರ ಮಾಡಿಬಿಟ್ಟು ಅದನ್ನು ಕಿಚಾಯಿಸೋದಾಗಲಿ ಮತ್ತು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಅವರವರ ದನಗಳನ್ನು ಕರ್ಕೊಂಬಂದು ಕಿಚಾಯಿಸಿದ್ರು. ಹಂಗೆ ಅಲ್ಲೇ ಹೋಗಿ ಮಾರಮ್ಮನ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಮನೆಗೆ ಹೋಗ್ಬಿಟ್ಟು ಕಿಚಾಯಿಸಿದ ದನಗಳನ್ನ ಅವರು ಡೈರೆಕ್ಟಾಗಿ ಮನೆ ಒಳಗೆ ಕರ್ಕೊಳ್ಳಲ್ಲ. ಯಾಕಂದರೆ ಅದಕ್ಕೆ ದೃಷ್ಟಿ ತೆಗ್ದು ಮತ್ತು ಆರತಿ ಬೆಳಗಿ ಆಮೇಲೆ ಅದಕ್ಕೆ ಮನೆ ಒಳಗಡೆ ಕರ್ಕೋತಾರೆ. ಯಾಕಂದರೆ ಕಿಚಾಯಿಸಿ ಬಂದಿರ್ತಾರಲ್ಲ, ದೃಷ್ಟಿ ಆಗಿರುತ್ತೆ. ಯಾಕಂದರೆ ಅಷ್ಟು ಸುಂದರವಾಗಿ ಆ ದನಗಳೆಲ್ಲ ಕಾಣ್ತಿರುತ್ತೆ. ಒಳಗೆ ಕರ್ಕೊಂಡ್ರು. ಮತ್ತು ಈ ಹಬ್ಬನ ಈ ಸಿಟಿಗಳ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ನಾವೇನು ಬಾಗಿಲಿಗೆ ದೀಪ ಹಚ್ಚೋದು ಅವೆಲ್ಲ ಕೆಲವರು ಹಚ್ಬೋದೇನೋ, ಬಟ್ ನಾನು ಕಂಡಂಗೆ ಯಾರೂ ಸಹ ಬಾಗಿಲುಗಳಿಗೆ ದೀಪ ಹಚ್ಚಲ್ಲ. ಹಳ್ಳಿಗಳ ಕಡೆ ಹೆಂಗೆ ಅಂದರೆ ತುಂಬ ಸಾಂಪ್ರದಾಯಿಕವಾಗಿ ಬಾಗಿಲಿಗೆ ದೀಪ ಹಚ್ಚೋದ್ರಿಂದ ಹಿಡಿದು ಮತ್ತು ಮಾಡಿರೋ ತಿಂಡಿ ತಿನಿಸುಗಳನ್ನೆಲ್ಲ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಅವರು ಸೇವಿಸೋದು. ಮತ್ತು ಅವರು ಸಂಜೆ ಟೈಮಲ್ಲಿ ಹಬ್ಬ ಮಾಡೋದು. ಸಿಟಿಗಳ ಕಡೆ ಆಲ್ಮೋಸ್ಟ್ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಹಬ್ಬ ಮುಗ್ದೋಗ್ಬಿಟ್ಟಿರುತ್ತೆ. ಬಟ್ ಹಳ್ಳಿಗಳ ಸೈಡು ಸಂಜೆ ಮಾಡ್ತಾರೆ. ಅಂದರೆ ಬೆಳಗ್ಗೆಯಿಂದ ಫುಲ್ ಕೆಲಸ ಇರುತ್ತೆ, ಇಲ್ಲ ಏನು ಹೊಲ್ದ ಹತ್ರ ಕೆಲಸ ಇರುತ್ತೆ, ಮತ್ತು ಹಸುಗಳಿಗೆ ಸ್ನಾನ ಮಾಡೋದ್ರಿಂದ ಇದು ಕೆಲಸ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಸಹ ಅವರು ಸಂಜೆ ಟೈಮ್ ಮಾಡ್ತಾರೆ. ತುಂಬ ನೋಡೋಕ್ಕೆ ಮನೆ ಮುಂದೆ ರಂಗೋಲಿ ತುಂಬ ಸುಂದರವಾಗಿ ಕಾಣ್ತಿತ್ತು. ಆಮೇಲೆ ನನ್ನ ಮಗಳೂ ಸಹ ತುಂಬ ಖುಷಿಪಟ್ಲು. ಹೀಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ಭಾವನ ಮಕ್ಕಳ ಜೊತೆ ಮತ್ತು ಅಕ್ಕನ ಜೊತೆ ಎಲ್ಲ ಅಳತೆ ಹೊಡ್ಕೊಂಡು ನಮ್ಮ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಶಾವಿಗೆ ಮಾಡಿದ್ರಲ್ಲ ತಿಂದ್ಬಿಟ್ಟು ಇದಕ್ಕಿನ ಬೇಳೆ ಸಾಂಬಾರು ಮಾಡಿದರು. ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ ಎಲ್ಲ ಬೇಯಿಸಿದ್ರು. ಅದು ಎಲ್ಲ ತಿಂದು ಮತ್ತು ಎಳ್ಳು ಸಹ ಬೀರಿದ್ಲು ನನ್ನ ಭಾವನ ಮಗಳು. ಅದನ್ನೆಲ್ಲ ತಗೊಂಡು ಆಮೇಲೆ ನಮ್ಮೂರದ್ದು ಮುಗಿಸ್ಕೊಂಡು ದೊಡ್ಡಗಂಗೋಡಿಗೆ ಹೋಗ್ಬೇಕಾಯ್ತು. ಅಲ್ಲಿ ದೊಡ್ಡಗಂಗೋಡಲ್ಲಿ ನಮ್ಮೂರಿಗಿಂತ ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತಾರೆ. ತುಂಬ ಜೋರಾಗಿ ಬೆಂಕಿ ಹಾಕಿ ಹಸುಗಳ್ನ ಕಿಚಾಯಿಸ್ತಾರೆ. ಅದು ನಾವು ಹೋಗೋಷ್ಟರಲ್ಲಿ ಆಗೋಗ್ಬಿಟ್ಟಿತ್ತು. ಸೊ ನಮ್ಮದು ಊರ ಟೈಮಿಂಗ್ಸು ಅವ್ರದ್ದು ಊರ ಟೈಮಿಂಗ್ಸು ಒಂದೇ ಇತ್ತು. ಸರಿ ಆಯಿತು. ಅಲ್ಲೇ ನಮ್ಮ ಸಂಬಂಧಿಕರಿದ್ದರು, ಅವರು ಕಾಲ್ ಮಾಡಿ ಕೇಳ್ದು ಕಿಚಾಯಿಸಿದಾಯ್ತಾ ಅಂತ. ನನ್ನ ಮಗಳಿಗೆ ಆ ದೊಡ್ಡಗಂಗೋಡಿಲಿ ಹೋಗಕ್ಕೆ ತುಂಬ ಇಷ್ಟ ಆಯಿತು. ಆಗೋಗೈತೆ ಆಂಟಿ ಅಂತ ಅಂದರು. ಸೊ ಆಯಿತು, ವೀಡಿಯೋ ಆದರೂ ಕಳಿಸಪ್ಪ ನೋಡೋಣ ಅಂತ ಅಂದ್ಬಿಟ್ಟು ಇದೇ ಆ ವಿಡಿಯೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಳ್ಳಿ ಹಾಡು ತಂದ
ತರನಾನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನಾ ಹಳ್ಳಿ ಹಾಡು ತಂದಾನನ ಹಳ್ಳಿ ಪಾಡು ತರನಾನನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನಾ ಅಂತರದೊಳಗೇನೆ ಅಂತದ ಬೆಳಗೇನೆ ಎತ್ತಡ ಹೊಂಟಿರೆ ಇಬ್ಬಣ ಹೊಂಟಿವೆ ಇಬ್ಬಣ ಎಲ್ಲಿಗೆ ಬೆಂಕಣ ದೂರಿಗೆ ಬೆಳಗಿಗೆ ಲಗ್ನಾನ ಅಲ್ಪನೆ ಸೋಬಾನ ಏಸೊಂದು ಭಾರ ಹೊರುತ್ತಾಳೆ ನಗುತ್ತಿರುತ್ತಾಳೆ ಏಸೊಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ ಹಳ್ಳಿ ಹಾಡು ತಂದಾನ ಹಳ್ಳಿ ಪಾಡು ತರನಾನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ